ಪವರ್ ಶೇರಿಂಗ್ ಫೈಟ್ ಮಧ್ಯೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ದಾಳವೊಂದನ್ನು ಉಳಿಸಿದ್ದಾರೆ. 50-50 ಅಧಿಕಾರ ಹಂಚಿಕೆಗೆ ಅದಕ್ಕೂ ಮುನ್ನ ದೊಡ್ಡ ಮಟ್ಟದ ದಾಳಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಸಿದ್ಧವಾಗಿ ನಿಂತಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ದಾಳವನ್ನು ಹಾಕಿದ್ದಾರೆ. ಅಂದ್ರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆಯ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಕಾರಣ ಆಗ್ತಿತ್ತು. ಇದರ ನಡುವೆ ಬಹಳ ಚರ್ಚೆ ಕಾರಣ ಆಗ್ತಿರುವಂಥದ್ದು ಅದು ಅಧಿಕಾರ ಹಂಚಿಕೆಯ ಫೈಟ್. ಪಕ್ಷದೊಳಗಿನ ಆಂತರಿಕ ಕಿತ್ತಾಟದಿಂದ ಭಾರಿ ಡ್ಯಾಮೇಜ್ ಆಗಿದೆ. ಹೀಗಾಗಿ ಒಪ್ಪಂದಕ್ಕೂ ಮೊದಲೇ ಅಧಿಕಾರಕ್ಕೆ ಡಿಮ್ಯಾಂಡ್ ಅನ್ನ ಇಡ್ತಿದ್ದಾರೆ. ಹೊಸ ದಾಳವನ್ನ ಹೆಣಿತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಂದ್ರೆ 50-50 ಅಧಿಕಾರ ಹಂಚಿಕೆ ಅಂದ್ರೆ 2023ರಲ್ಲಿ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆಗ 2.5 ವರ್ಷ ಸಿದ್ದರಾಮಯ್ಯನವರು 2.5 ವರ್ಷ ಡಿಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಅನ್ನುವಂತ ಮಾತಿತ್ತು. ಆದರೆ ದಿನದಿಂದ ದಿನಕ್ಕೆ ಅದು ಮುಂದೆ ಹೋಗ್ತಾನೆ ಇದೆ. ಅದರ ನಡುವೆ ಈಗ ಹೊಸ ಒಂದಿಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗ್ತಿದೆ. ಸಮೀಪಿಸ್ತಿದ್ದಂತೆ ಪ್ರಶ್ನೆಗಳು ಕೂಡ ಮೂಡುತ್ತಾ ಇದೆ. ಯಾಕಂದರೆ ಪಕ್ಷದೊಳಗಿನ ಆಂತರಿಕ ಕಿತ್ತಾಟದಿಂದ ಭಾರಿ ಡ್ಯಾಮೇಜ್ ಆಗ್ತಿದೆ. ಜೊತೆಯಲ್ಲಿ ಒಪ್ಪಂದಕ್ಕೂ ಕೂಡ ಮೊದಲೇ ಒಂದಿಷ್ಟು ಡಿಮ್ಯಾಂಡನ್ನು ಇಡ್ತಿದ್ದಾರೆ. ಈ ಸಿಎಂ ಕುರ್ಚಿ ಬದಲಾವಣೆಯ ಫೈಟ್ ದಿನೇ ದಿನೇ ಹೊಸ ಬದಲಾವಣೆಗಳನ್ನು ಪಡ್ಕೊಳ್ತಾ ಇದೆ. ಇನ್ನು ಈಗಿನಿಂದಲೇ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಗಳು ಶುರು ಆಗ್ತಿದೆ, ಆ ಬಗ್ಗೆ ಮಾತುಗಳಾಗ್ತಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರು ಒಂದು ಕಡೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ. 2028ರ ಚುನಾವಣೆಯ ಟಾರ್ಗೆಟ್ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಯೋಚನೆ ಮಾಡಿ ಅನ್ನುವಂಥ ಮಾತು. ಈಗಿನಿಂದಲೇ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯನ್ನ ಶುರು ಮಾಡಿ. ಮಾತುಕತೆ ಶುರುವಾದ್ರೆ ನನಗೂ ಸಹಾಯವಾಗುತ್ತೆ. ಪವರ್ ಶೇರಿಂಗ್ಗೆ ವಿಚಾರವಾಗಿ ವೇದಿಕೆ ಸಿದ್ಧವಾಗಲಿ ಅನ್ನೋದಾಗಿ ಡಿಸಿಎಂ ಹೇಳಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಯತ್ನ ಆಗ್ತಿದೆ. ತಡವಾದ್ರೆ 2028ರ ಚುನಾವಣೆಯೂ ಕೂಡ ಕಷ್ಟ ಆಗುತ್ತೆ. ಹೈಕಮಾಂಡ್ ನಾಯಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಸಿದ್ದರಾಮಯ್ಯನವರ ಆಪ್ತ ವಲಯದ ನಾಯಕರು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮುಂದೆ ಹೋಗುತ್ತೆ ಅನ್ನುವಂತ ಮಾತಾಡ್ತಿದ್ರೆ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ 2028ರ ಚುನಾವಣೆ ರೆಡಿ ಆಗುತ್ತೆ, ಮುಂದಿನ ದಿನ ಅವರ ನೇತೃತ್ವದಲ್ಲಿ ಹೋಗುತ್ತೆ ಅನ್ನುವಂಥ ವಿಚಾರ. ಸೊ ಹಾಗಾಗಿ ಈಗ ಈ ಸಮಯ ಇರೋ ಟೈಮಲ್ಲೇ ಈಗ ಒಂದಿಷ್ಟು ದಾಳವನ್ನು ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಸದ್ಯ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯ ಫೈಟ್ ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ. ಒಂದು ರೀತಿಯಾದಂಥ ಕುದಿತಾ ಇರುವಂಥ ವಿಚಾರ ಕಾಂಗ್ರೆಸ್ನಲ್ಲಿ ಎಲ್ಲರಿಗೂ ಗೊತ್ತಿರೋದು. ಸದ್ಯ ಡಿಕೆ ಶಿವಕುಮಾರ್ ಅವರ ಈ ಮಾತಿನ ಹಿಂದಿರುವಂತಹ ಅರ್ಥ ಏನು ಅಂತ? ಅಖಿಲೇಶ್ ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ಮತ್ತು ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ ಮತ್ತು ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿ ಬಂದಿದ್ರು. ಡಿಕೆ ಶಿವಕುಮಾರ್ ಅವರ ಪಟ್ಟು ಬಹಳಷ್ಟು ಕ್ಲಿಯರ್ ಆಗಿರುವಂತದ್ದು. ಅವರು ಇದೀಗ ದೆಹಲಿಯಲ್ಲಿ ಅವರದೇ ಆದಂತ ರೀತಿಯಲ್ಲಿದ್ದ ಅಂದ್ರೆ ಈ ಎಲ್ಲಾ ಬೆಳವಣಿಗೆ ಆಗ್ತಿರೋದು ನೋಡಿದ್ರೆ ಹೈಕಮಾಂಡ್ ನಾಯಕರಿಗೆ ನೇರ ಸಂದೇಶವನ್ನು ಕಳಿಸ್ತಿದ್ದಾರಾ ಹೆಂಗೆ? ವೀರೇಶ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಸದ್ಯ ಈಗ ಬಹಳ ಕುತೂಹಲ